ಇನ್ನು ಕಣಿವೆ ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಕಣಿವೆ ರಾಜ್ಯದ ಪರಿಸ್ಥಿತಿ ಈಗ ಯಾವ ರೀತಿ ಆಗಿದೆ? ರಿಪಬ್ಲಿಕ್ ಕನ್ನಡ ಹೇರಿಂಗ್ ಅಂಡ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇದು ಕಣಿವೆ ರಾಜ್ಯದಲ್ಲಿ ಯುದ್ಧ ಕಾರ್ಮೋಡ ಹೆಜ್ಜೆ ಹೆಚ್ಚಿಗೂ ಕೂಡ ಸೇನಾ ಸಿಬ್ಬಂದಿ ಕಟ್ಟೆಚ್ಚರ. ಪುಲ್ವಾಮಾದಲ್ಲಿ ರಿಪಬ್ಲಿಕ್ ಕನ್ನಡ ಹೇರಿಂಗ್ ರಿಪೋರ್ಟಿಂಗ್ ಇದು. ನೋಡಿ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಬನ್ನಿ ನೋಡ. ಏನಿದೆ ಇದೇನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಸಮಯದಲ್ಲಿ ಈಗ ಭಾರತ ಸೇನೆಯ ಕಟ್ಟಪ್ಪಣೆಯ ಮೇರೆಗೆ ನೋಡಿ ಕಾಡುಗಳಿಗೆ ಜಂಗಲ್ಗಳಿಗೆ ಹೋಗೋದಕ್ಕೆ ಅಲ್ಲಿನ ಲೋಕಲ್ ಜನರಿಗೆ ಬಿಡ್ತಾ ಇಲ್ಲ. ಹಾಗಾಗಿ ಆ ಲೋಕಲ್ ಜನರ ಬದುಕೆ ಕುರಿಗಳನ್ನ ಮೇಯಿಸಿಕೊಂಡು ಕುರಿಗಳನ್ನ ಸಾಕಿಕೊಂಡು ಅವರು ಜೀವನವನ್ನ ಸಾಗಿಸ್ತಾರೆ. ಟೂರಿಸಂ ಬಿಟ್ರೆ ಕುರಿಗಳ ಸಾಕೋದು ಜೊತೆಗೆ ಈ ಒಂದು ಶಾಲುಗಳ ಮಾರಾಟ ಮಾಡೋದೇ ಅವರ ಉದ್ಯೋಗ ಆಗಿದೆ. ಹೀಗಾಗಿ ನೋಡಿ ಕುರಿಗಳಿಗೆ ಜಂಗಲ್ಗಳಿಗೆ ಹೋದ್ರೆ ಹೊಟ್ಟೆಗೆ ಊಟ ಇಲ್ಲ. ಹಾಗಾಗಿ ಇಲ್ಲಿನ ಜನ ಏನ್ ಮಾಡ್ತಾರೆ, ಬೇರೆ ಬೇರೆ ಕಡೆಗಳಿಂದ ಹುಲ್ಲುಗಳನ್ನ ಈಗ ಹೊತ್ಕೊಂಡು ಬೇರೆ ಬೇರೆ ಕಡೆಗಳಿಂದ ಹುಲ್ಲುಗಳನ್ನ ಹೊತ್ಕೊಂಡು ಬಂದು ಆ ಮೂಲಕ ಆ ಕುರಿಗಳಿಗೆ ಹುಲ್ಲು ಕೊಡೋದನ್ನ ಮಾಡ್ತಾ ಇದ್ದಾರೆ. ನೋಡಿ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ರಿ, ಇಲ್ಲೊಬ್ರು ಅಮ್ಮ ಬರ್ತಾ ಇದ್ದಾರೆ. ಅವರು ಈ ಕುರಿಗಳಿಗೆ ಹುಲ್ಲು ಜಂಗಲ್ಗೆ ಹೋಗ್ತಾ ಇದ್ರೆ ಹುಲ್ಲು ಸಿಗೋದಿಲ್ಲ. ಹಾಗಾಗಿ ಆ ಕಾರಣದಿಂದ ಹುಲ್ಲನ್ನ ಹೊತ್ತುಕೊಂಡು ಅವರ ಮನೆಯವರೆಲ್ಲರೂ ಕೂಡ ಈ ಕುರಿಗಳಿಗೆ ಹೊಟ್ಟೆಗೆ ಆಹಾರ ಬೇಕಲ್ಲ, ಹಾಗಾಗಿ ಹುಲ್ಲುಗಳನ್ನು ಹೊತ್ತುಕೊಂಡು ಬರ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಆ ಮೂಲಕ ಜಂಗಲ್ ಏರಿಯಾಗಳಿಗೆ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಅಲ್ಲಿದ್ದಂತಹ ಸುತ್ತಮುತ್ತ ಗ್ರಾಮದ ಜನರಿಗೆ ನಿಷೇಧ ವಿಧಿಸಿರೋದ್ರಿಂದಾಗಿ ಈಗ ಅವರ ಮನೆಯಲ್ಲಿ ಸಾಕಿರುವಂತಹ ಅವರ ಮನೆಯ ಆಡು ಮೇಕೆ ದನ ಕರು ಇವುಗಳಿಗೆಲ್ಲ ಹುಲ್ಲಿಗಾಗಿ ಬೇರೆ ಬೇರೆ ಕಡೆಗಳಿಂದ ಹುಲ್ಲನ್ನ ಕೊಯ್ದುಕೊಂಡು ಬಂದು ಆ ಮೂಲಕ ಆ ಒಂದು ಕುರಿಗಳಿಗೆ ಮೇಕೆಗಳಿಗೆ ನೀಡುವಂತ ಸನ್ನಿವೇಶ ಕಾಣಿಸ್ತಾ ಇದೆ. ಆ ಮೂಲಕ ಮೊದಲೇ ಸರ್ಕಾರ, ಅದರಲ್ಲೂ ಕೂಡ ಭಾರತೀಯ ಸೇನೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಜಂಗಲ್ ಹೋಗಬೇಡಿ, ನಿಮಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ನೀವು ಮಾಡಿಟ್ಟುಕೊಳ್ಳಿ ಅನ್ನೋದನ್ನ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿನ ಜನರು ಕೂಡ ಭಾರತ ಸೇನೆಯೊಂದಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಟ್ಟು ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ ಆರ್ಮಿ ಆಪರೇಷನ್ಗಳೇನು ನಡೀತಾ ಇದೆ ಗಡಿ ಭಾಗದಲ್ಲಿ ಅಲ್ಲಿ ಹೋಗದೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಂಡು ಅವರು ಕೂಡ ಸೇನೆ ಜೊತೆಗೆ ಇದ್ದು ಪಾಕಿಸ್ತಾನವನ್ನ ಬಗ್ಗು ಬಡಿಯುವಲ್ಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ. ನಾವು ಜಂಗಲ್ ಏರಿಯಾಗಳಲ್ಲಿ ಸಂಚಾರ ಮಾಡ್ತಾ ಈ ಜಂಗಲ್ ಏರಿಯಾದ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಭಾರತದ ಗಡಿಯಲ್ಲಿ ಹೇಗಿದೆ ಸದ್ಯದ ಚಿತ್ರಣ ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಹೀಗಿರುವಾಗ ಭಾರತದ ನಿವಾಸಿಗಳು ಈ ಕಾಶ್ಮೀರದ ಗಡಿಯಲ್ಲಿ ವಾಸಿಸುವಂತ ಜನರು ಕೂಡ ಭಾರತದ ಜೊತೆಗೆ ನಿಂತುಕೊಂಡು ಭಾರತದ ಸೇನೆಗೆ ಸಹಕಾರವನ್ನ ಕೊಡುವ ಮೂಲಕ ಪಾಕಿಸ್ತಾನವನ್ನ ಮಟ್ಟ ಹಾಕುವಲ್ಲಿ ಕೈ ಜೋಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ಇನ್ನು ಕಣಿವೆ ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಕಣಿವೆ ರಾಜ್ಯದ ಪರಿಸ್ಥಿತಿ ಈಗ ಯಾವ ರೀತಿ ಆಗಿದೆ? ರಿಪಬ್ಲಿಕ್ ಕನ್ನಡ ಹೇರಿಂಗ್ ಅಂಡ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇದು ಕಣಿವೆ ರಾಜ್ಯದಲ್ಲಿ ಯುದ್ಧ ಕಾರ್ಮೋಡ ಹೆಜ್ಜೆ ಹೆಚ್ಚಿಗೂ ಕೂಡ ಸೇನಾ ಸಿಬ್ಬಂದಿ ಕಟ್ಟೆಚ್ಚರ. ಪುಲ್ವಾಮಾದಲ್ಲಿ ರಿಪಬ್ಲಿಕ್ ಕನ್ನಡ ಹೇರಿಂಗ್ ರಿಪೋರ್ಟಿಂಗ್ ಇದು. ನೋಡಿ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಬನ್ನಿ ನೋಡ. ಏನಿದೆ ಇದೇನು
ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಸಮಯದಲ್ಲಿ ಈಗ ಭಾರತ ಸೇನೆಯ ಕಟ್ಟಪ್ಪಣೆಯ ಮೇರೆಗೆ ನೋಡಿ ಕಾಡುಗಳಿಗೆ ಜಂಗಲ್ಗಳಿಗೆ ಹೋಗೋದಕ್ಕೆ ಅಲ್ಲಿನ ಲೋಕಲ್ ಜನರಿಗೆ ಬಿಡ್ತಾ ಇಲ್ಲ. ಹಾಗಾಗಿ ಆ ಲೋಕಲ್ ಜನರ ಬದುಕೆ ಕುರಿಗಳನ್ನ ಮೇಯಿಸಿಕೊಂಡು ಕುರಿಗಳನ್ನ ಸಾಕಿಕೊಂಡು ಅವರು ಜೀವನವನ್ನ ಸಾಗಿಸ್ತಾರೆ. ಟೂರಿಸಂ ಬಿಟ್ರೆ ಕುರಿಗಳ ಸಾಕೋದು ಜೊತೆಗೆ ಈ ಒಂದು ಶಾಲುಗಳ ಮಾರಾಟ ಮಾಡೋದೇ ಅವರ ಉದ್ಯೋಗ ಆಗಿದೆ. ಹೀಗಾಗಿ ನೋಡಿ ಕುರಿಗಳಿಗೆ ಜಂಗಲ್ಗಳಿಗೆ ಹೋದ್ರೆ ಹೊಟ್ಟೆಗೆ ಊಟ ಇಲ್ಲ. ಹಾಗಾಗಿ ಇಲ್ಲಿನ ಜನ ಏನ್ ಮಾಡ್ತಾರೆ, ಬೇರೆ ಬೇರೆ ಕಡೆಗಳಿಂದ ಹುಲ್ಲುಗಳನ್ನ ಈಗ ಹೊತ್ಕೊಂಡು ಬೇರೆ ಬೇರೆ ಕಡೆಗಳಿಂದ ಹುಲ್ಲುಗಳನ್ನ ಹೊತ್ಕೊಂಡು ಬಂದು ಆ ಮೂಲಕ ಆ ಕುರಿಗಳಿಗೆ ಹುಲ್ಲು ಕೊಡೋದನ್ನ ಮಾಡ್ತಾ ಇದ್ದಾರೆ. ನೋಡಿ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ರಿ, ಇಲ್ಲೊಬ್ರು ಅಮ್ಮ ಬರ್ತಾ ಇದ್ದಾರೆ. ಅವರು ಈ ಕುರಿಗಳಿಗೆ ಹುಲ್ಲು ಜಂಗಲ್ಗೆ ಹೋಗ್ತಾ ಇದ್ರೆ ಹುಲ್ಲು ಸಿಗೋದಿಲ್ಲ. ಹಾಗಾಗಿ ಆ ಕಾರಣದಿಂದ ಹುಲ್ಲನ್ನ ಹೊತ್ತುಕೊಂಡು ಅವರ ಮನೆಯವರೆಲ್ಲರೂ ಕೂಡ ಈ ಕುರಿಗಳಿಗೆ ಹೊಟ್ಟೆಗೆ ಆಹಾರ ಬೇಕಲ್ಲ, ಹಾಗಾಗಿ ಹುಲ್ಲುಗಳನ್ನು ಹೊತ್ತುಕೊಂಡು ಬರ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಆ ಮೂಲಕ ಜಂಗಲ್ ಏರಿಯಾಗಳಿಗೆ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಅಲ್ಲಿದ್ದಂತಹ ಸುತ್ತಮುತ್ತ ಗ್ರಾಮದ ಜನರಿಗೆ ನಿಷೇಧ ವಿಧಿಸಿರೋದ್ರಿಂದಾಗಿ ಈಗ ಅವರ ಮನೆಯಲ್ಲಿ ಸಾಕಿರುವಂತಹ ಅವರ ಮನೆಯ ಆಡು ಮೇಕೆ ದನ ಕರು ಇವುಗಳಿಗೆಲ್ಲ ಹುಲ್ಲಿಗಾಗಿ ಬೇರೆ ಬೇರೆ ಕಡೆಗಳಿಂದ ಹುಲ್ಲನ್ನ ಕೊಯ್ದುಕೊಂಡು ಬಂದು ಆ ಮೂಲಕ ಆ ಒಂದು ಕುರಿಗಳಿಗೆ ಮೇಕೆಗಳಿಗೆ ನೀಡುವಂತ ಸನ್ನಿವೇಶ ಕಾಣಿಸ್ತಾ ಇದೆ. ಆ ಮೂಲಕ ಮೊದಲೇ ಸರ್ಕಾರ, ಅದರಲ್ಲೂ ಕೂಡ ಭಾರತೀಯ ಸೇನೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಜಂಗಲ್ ಹೋಗಬೇಡಿ, ನಿಮಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ನೀವು ಮಾಡಿಟ್ಟುಕೊಳ್ಳಿ ಅನ್ನೋದನ್ನ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿನ ಜನರು ಕೂಡ ಭಾರತ ಸೇನೆಯೊಂದಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಟ್ಟು ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ ಆರ್ಮಿ ಆಪರೇಷನ್ಗಳೇನು ನಡೀತಾ ಇದೆ ಗಡಿ ಭಾಗದಲ್ಲಿ ಅಲ್ಲಿ ಹೋಗದೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಂಡು ಅವರು ಕೂಡ ಸೇನೆ ಜೊತೆಗೆ ಇದ್ದು ಪಾಕಿಸ್ತಾನವನ್ನ ಬಗ್ಗು ಬಡಿಯುವಲ್ಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ. ನಾವು ಜಂಗಲ್ ಏರಿಯಾಗಳಲ್ಲಿ ಸಂಚಾರ ಮಾಡ್ತಾ ಈ ಜಂಗಲ್ ಏರಿಯಾದ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಭಾರತದ ಗಡಿಯಲ್ಲಿ ಹೇಗಿದೆ ಸದ್ಯದ ಚಿತ್ರಣ ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಹೀಗಿರುವಾಗ ಭಾರತದ ನಿವಾಸಿಗಳು ಈ ಕಾಶ್ಮೀರದ ಗಡಿಯಲ್ಲಿ ವಾಸಿಸುವಂತ ಜನರು ಕೂಡ ಭಾರತದ ಜೊತೆಗೆ ನಿಂತುಕೊಂಡು ಭಾರತದ ಸೇನೆಗೆ ಸಹಕಾರವನ್ನ ಕೊಡುವ ಮೂಲಕ ಪಾಕಿಸ್ತಾನವನ್ನ ಮಟ್ಟ ಹಾಕುವಲ್ಲಿ ಕೈ ಜೋಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ಇನ್ನು ಕಣಿವೆ ರಾಜ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಕಣಿವೆ ರಾಜ್ಯದ ಪರಿಸ್ಥಿತಿ ಈಗ ಯಾವ ರೀತಿ ಆಗಿದೆ, ರಿಪಬ್ಲಿಕ್ ಕನ್ನಡ ಹೇರಿಂಗ್ ಅಂಡ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇದು ಕಣಿವೆ ರಾಜ್ಯದಲ್ಲಿ ಯುದ್ಧ ಕಾರ್ಮೋಡ ಹೆಚ್ಚಿಗೂ ಕೂಡ ಸೇನಾ ಸಿಬ್ಬಂದಿ ಕಟ್ಟೆಚ್ಚರ. ಪುಲ್ವಾಮಾದಲ್ಲಿ ರಿಪಬ್ಲಿಕ್ ಕನ್ನಡ ಹೇರಿಂಗ್ ರಿಪೋರ್ಟಿಂಗ್ ಇದು ನೋಡಿ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಬನ್ನಿ ನೋಡ. ಏನಿದೆ